ನೇತ್ರಾವತಿ ನದಿ ತೀರದಲ್ಲಿ 4ನೇ ದಿನದ ಉತ್ಖನನ ಮತ್ತೆ ಆರಂಭ ಆಗತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುವಂತದ್ದು. ಇವತ್ತೇನಾಗತ್ತೆ ಹಾಗಾದ್ರೆ? ಪಾಯಿಂಟ್ ನಂಬರ್ 7 ನಲ್ಲಿ ಇವತ್ತು ಅಗೆತ ಮಾಡ್ತಾರಾ? ಅಲ್ಲೇನು ಸಿಗತ್ತೆ? ನಿನ್ನೆ ನೋಡಿದ್ವಿ ಪಾಯಿಂಟ್ ನಂಬರ್ 6 ಅಲ್ಲಿ 12 ಮೂಳೆಗಳು ಸಿಕ್ಕಿದಂತದ್ದು. ನೇತ್ರಾವತಿ ನದಿ ತೀರದ 6ನೇ ಸಮಾಧಿಯಲ್ಲಿ ನಿನ್ನೆ 12 ಮೂಳೆಗಳು ಪತ್ತೆ ಆಗಿದ್ವು. 5 ಹಲ್ಲು, ದವಡೆಯ ಮೂಳೆ, 2 ತೊಡೆ ಮೂಳೆ ಇದು ಕೂಡ ಸಿಕ್ಕಿತ್ತು ನಿನ್ನೆ. ಬುರುಡೆಯ 2 ತುಂಡುಗಳನ್ನ ಎಫ್ಎಸ್ಎಲ್ಗೆ ನಿನ್ನೆ ಎಸ್ಐಟಿ ರವಾನಿಸಿತ್ತು. ಇವತ್ತು 7ನೇ ಸಮಾಧಿಯಲ್ಲಿ ಉತ್ಖನನ ನಡೆಯಲಿದೆ. ಅಲ್ಲೇನು ಸಿಗತ್ತೆ? 7ನೇ ಸಮಾಧಿಯಲ್ಲಿ ಏನೆಲ್ಲ ಸಿಗತ್ತೆ? ಅಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ 7ನೇ ಪಾಯಿಂಟ್ ಅಲ್ಲಿ ಅಗೆಯೋದಕ್ಕೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು 7ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಎಷ್ಟೊತ್ತಿಗೆ ಆರಂಭ ಆಗಬಹುದು? ಇವತ್ತು ಯಾವ ರೀತಿಯಲ್ಲಿ ನಡೀಬಹುದು? ಮೊದಲನೇದು. ಎರಡನೇದಾಗಿ, ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ 2 ಬುರುಡೆಗಳನ್ನ ರವಾನೆ ಮಾಡಿದ್ರಲ್ವಾ, ಅದು ಯಾವೆಲ್ಲ ಮೂಳೆಗಳು ಸಿಕ್ಕಿದೆ? ಅದರಲ್ಲಿ 2 ಶವಗಳನ್ನ ಹೂಳಲಾಗಿದೆಯಾ? ಒಂದೇ ಟೈಮ್ ಲೈನ್ ಅಲ್ಲಿ ಹೂಳಲಾಗಿದೆಯಾ? 2 ಶವಗಳ ಎಲ್ಲಾ ಮೂಳೆಗಳು ಡಿಸ್ಮ್ಯಾಂಟಲ್ ಆಗಿತ್ತಾ? ಹೇಗೆ, ಯಾವ ಸ್ಥಿತಿಯಲ್ಲಿ ಸಿಕ್ಕುವ ಅದೆಲ್ಲವೂ ಕೂಡ ನಿನ್ನೆದೊಂದಿಷ್ಟು ಡೀಟೇಲ್ಸ್ ಕೊಡಿ. ಹಾಗೆ ಇವತ್ತು ಯಾವ ರೀತಿಯಲ್ಲಿ ಸಿದ್ಧತೆ ನಡೆದಿದೆ ಅಂತ ಅಭಿಷೇಕ್. ಲಕ್ಷ್ಮಿ, ಮೊದಲನೇದಾಗಿ ನಿನ್ನೆಯ ಒಂದು ಚಿತ್ರಣವನ್ನು ಅವಲೋಕನೆ ಮಾಡಿದಾಗ ಒಂದೇ ಗುಂಡಿಯಲ್ಲಿ 12 ಪೀಸ್ ಮೂಳೆಗಳು ಸಿಕ್ಕಿರೋದ್ರಿಂದ ಇದು ಒಂದೇ ವ್ಯಕ್ತಿದ, ಇಬ್ಬರು ವ್ಯಕ್ತಿಯದ ಅಥವಾ 3 ಜನದಿತ್ತ ಅನ್ನೋದು ಒಂದು ಕ್ಲಾರಿಟಿಯನ್ನ ಎಸ್ಐಟಿ ಅಧಿಕಾರಿಗಳು ಕೊಡಬೇಕಾಗಿರುವಂತದ್ದು. ಇದರ ಜೊತೆಗೆ ಪಾರ್ಷಿಯಲ್ ರಿಮೇನ್ಗಳು ಅಂತ ಹೇಳಿದಾಗ ಪೂರ್ಣ ಪ್ರಮಾಣದ ಬುರುಡೆ ಸಿಕ್ಕಿರಲಿಲ್ಲ, ಪೂರ್ಣ ಪ್ರಮಾಣದ ತೊಡೆ ಮೂಳೆ ಸಿಕ್ಕಿರಲಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಮೂಳೆ ಸಿಕ್ಕಿಲ್ಲವಾದ್ದರಿಂದ ಒಂದಿಷ್ಟು ಭಾಗಗಳು ಮಾತ್ರ, ಅಂದ್ರೆ ಈ ದೇಹವನ್ನ ಒಂದು ಭಾಗ ಅಂತ ನಾವು ನೋಡಿದಾಗ ಬಿಡಿ ಭಾಗಗಳು ಮಾತ್ರ ಸಿಕ್ಕಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಇವುಗಳನ್ನ ಈಗ ರವಾನೆ ಮಾಡಲಾಗಿರುವಂತದ್ದು. ವಾಪಸ್ ನಿನ್ನೆಯ ಒಂದು ಕಂಟಿನ್ಯೂಯೇಷನ್ ಪ್ರಾಸೆಸ್ ಅನ್ನ ನಾವು ಇವತ್ತು ನೋಡಬೇಕಾಗಿದೆ. ಯಾಕೆಂದ್ರೆ ನಿನ್ನೆ ಸಂಜೆ ಸುಮಾರು 7:36 ವೇಳೆಗೆ ಹೋದಂತ ಅಷ್ಟು ಜನ ಅಧಿಕಾರಿಗಳು ಆ ವ್ಯಕ್ತಿಯನ್ನ ಕರೆದುಕೊಂಡು ಇಲ್ಲಿಂದ ನಿರ್ಗಮನ ಆಗಿರುವಂತದ್ದು. ಒಂದು ಬಕೆಟ್ ನಲ್ಲಿ ಒಂದಿಷ್ಟು ಅವಶೇಷಗಳನ್ನ ಕೂಡ ತಂದಿದ್ರು, ಮಣ್ಣನ್ನ ತಂದಿದ್ರು, ಸ್ಯಾಂಪಲ್ ಅನ್ನು ತಂದಿರೋದು, ಒಂದಿಷ್ಟು ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಕೂಡ ತೆಗೆದುಕೊಂಡಿದ್ರು. ಎಲ್ಲವನ್ನು ಕೂಡ ವಾಪಸ್ ತಂದಿರುವಂತದನ್ನ ಈಗ ನಾವು ನಿನ್ನೆ ತೋರಿಸಿದ್ದೇವೆ. ಆದ್ರೆ ಸೈಟ್ ನಂಬರ್ 6 ಅನ್ನ ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ಟಾರ್ಪಾಲ್ ಅನ್ನ ಹಾಕಲಾಗಿರುವಂತದ್ದು, ಮೆಟಲ್ ಶೀಟ್ ಗಳನ್ನ ಹಾಕಿಕೊಳ್ಳಲಾಗಿರುವಂತದ್ದು. ಒಂದು ಸಮಾಧಿಯ ಮೇಲೆ ಯಾವ ರೀತಿ ವ್ಯವಸ್ಥಿತವಾಗಿ ನೀರು ಬೀಳದಂತೆ ಮಾಡಿಕೊಳ್ತೇವೆ ಆ ರೀತಿಯಾದಂತಹ ವ್ಯವಸ್ಥೆನ ಮಾಡಿಕೊಂಡಿರೋದನ್ನ ನೋಡಿದಾಗ ಈಗಾಗಲೇ ಅಗೆಯಲಾಗಿರುವಂತಹ ಗುಂಡಿಯಲ್ಲಿ ಮತ್ತಷ್ಟು ಕೆಲಸ ಬಾಕಿ ಇರುವಂತಹ ಹಿನ್ನೆಲೆ ಆ ಒಂದು ಪ್ರದೇಶಕ್ಕೆ ನೀರು ನುಗ್ಗದಂತೆ, ಮಳೆ ನೀರು ಬಿದ್ದರೂ ಹಾನಿಯಾಗದಂತೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂತ ನಾವು ಅವಲೋಕನೆ ಮಾಡಬೇಕಾಗಿರುವಂತದ್ದು. ಇದೇ ಕಾರಣಕ್ಕೆ ಪ್ರಾಬಬ್ಲಿ ಇವತ್ತು ಕೂಡ 6ನೇ ಗುಂಡಿಯ ಕಂಟಿನ್ಯೂಯೇಷನ್ ಆಗಬಹುದಾ ಅನ್ನೋ ಒಂದು ಸಂಶಯ ಇರುವಂತದ್ದು. ಇನ್ನದನ್ನು ಹೊರತುಪಡಿಸಿ ಗುಂಡಿ ನಂಬರ್ 7 ಇವತ್ತು ಆಗುತ್ತೆ. ಆ ಗುಂಡಿಯನ್ನು ಕೂಡ, ಅಂದ್ರೆ ಆ ಒಂದು ಸ್ಪಾಟ್ ನಲ್ಲೂ ಕೂಡ ಎಕ್ಸ್ಕವೇಷನ್ ಮಾಡ್ತಾರೆ. ಮತ್ತೊಂದು ಕಡೆ ಕ್ಯಾಮರಾ ಪರ್ಸನ್ ಮಹೇಶ್ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಕಾಲುದಾರಿಯಲ್ಲಿ ಏನು ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳನ್ನ ಕರೆದುಕೊಂಡು ಸಾಕ್ತಾನೆ, ಅದೇ ಮಾರ್ಗದ ಆರಂಭದಲ್ಲಿ, ಅಂದ್ರೆ ಸುಮಾರು ಒಂದು 10 ರಿಂದ 20 ಹೆಜ್ಜೆ ಮುಂದೆ ಇಟ್ಟಂತ ಜಾಗದಲ್ಲೇ ಪಾಯಿಂಟ್ ನಂಬರ್ 8 ಕೂಡ ಕಂಡು ಬರ್ತಿರುವಂತದ್ದು. 8ನೇ ಪಾಯಿಂಟ್ ನಲ್ಲೂ ಕೂಡ ಒಂದಿಷ್ಟು ಕುರುಹುಗಳು ಸಿಗಬಹುದು ಅನ್ನೋ ಒಂದು ಐಡಿಯಾ ಇರುವಂತದ್ದು. ಆದ್ರೆ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಹೇಳದಂತೆ 8, 9, 10, 11ನೇ ಸ್ಪಾಟ್ ನಲ್ಲಿ ಖಚಿತವಾಗಿ ಒಂದಿಷ್ಟು ಅಸ್ಥಿಪಂಜರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಹೆಣಗಳನ್ನ ಹೂತಿರೋದಾಗಿ ಮಾಹಿತಿಯನ್ನ ನೀಡಿರೋ ಕಾರಣದಿಂದಾಗಿ ಇವತ್ತು ನಾವು ಕಾದು ನೋಡಬೇಕಾಗುತ್ತೆ. ಇಲ್ಲಿ ಈಗ 4ನೇ ದಿನ ಉತ್ಖನನಕ್ಕೆ ಬಂದಿರೋದ್ರಿಂದ ಈ 3 ದಿನಗಳ ಪ್ಯಾಟರ್ನ್ ನೋಡಿದಾಗ ಸುಮಾರು 11 ಅಥವಾ 11:10 ವೇಳೆಗೆ ಎಸ್ಐಟಿ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ವಿಶೇಷ ತನಿಖಾ ತಂಡ ಹೊರಡುತ್ತೆ. ಇಲ್ಲಿ ಸುಮಾರು 11:30 ವೇಳೆಗೆ ತಲುಪಿದ ನಂತರ ಇದೇ ಮಾರ್ಗವಾಗಿ ಗಮನಿಸಬೇಕು ಶ್ರೀಲಕ್ಷ್ಮಿ, ಇಲ್ಲಿ ಹಿಟಾಚಿಯನ್ನ, ಇಂತಹ ಸಣ್ಣ ದಾರಿಯಲ್ಲಿ ಹಿಟಾಚಿಯನ್ನ ಇಳಿಸಿ ನೆಲವನ್ನ ಅಗೆಯುವಂತಹ ಕೆಲಸವನ್ನ ಈ ವಿಶೇಷ ತನಿಖಾ ತಂಡ ಮಾಡ್ತಿರುವಂತದ್ದು. ಅಲ್ಲಿಗೆ ಈ ಶವಗಳ ಹಿಂದಿನ, ಮೂಳೆಗಳ ಹಿಂದಿನ ಸತ್ಯವನ್ನ ಹೊರತರಬೇಕು ಅನ್ನೋ ಒಂದು ಪಣವನ್ನ ಎಸ್ಐಟಿ ತೊಟ್ಟಿದೆ. ಆದ್ರೆ ಮತ್ತೊಂದು ಕಡೆ ಈ ವ್ಯಕ್ತಿ ಏನಿದ್ದಾನೆ, ಭೀಮಾ ಅಂತ ಆತನನ್ನ ಏನ್ ಕರೀಲಾಗ್ತಿದೆ, ಆತನೇ ಸರಿ ಇರಲಿಲ್ಲ ಅನ್ನುವಂಥದ್ದು ಧರ್ಮಸ್ಥಳದ ಜನರ ಒಂದಿಷ್ಟು ಮಾತಾಗಿರುವಂತದ್ದು. ಆತನ ಪೂರ್ವಾಪರವನ್ನ ತಿಳಿದಿರುವಂತಹ ಒಂದಿಷ್ಟು ಜನರು ಆತ ಸುಳ್ಳು ಹೇಳ್ತಿರ್ಬೋದು ಅಂತ ಅವರ ಪಾಯಿಂಟ್ ಆಫ್ ವ್ಯೂನ ಹೇಳ್ತಿರುವಂತದ್ದು. ಈ ಇಷ್ಟು ವಿಚಾರಗಳನ್ನ ವಿಶೇಷ ತನಿಖಾ ತಂಡ ಗಮನಿಸಬೇಕಾಗತ್ತೆ.
ವಿಶೇಷ ತನಿಖಾ ತಂಡಕ್ಕೆ ಇರುವಂತ ಒಂದು ಸವಾಲೇನಾಗುತ್ತೆ ಅಂದ್ರೆ ಈಗ ಸಿಕ್ಕಿರುವಂತ ಅಸ್ಥಿ ಪಂಜರಗಳು ಯಾವ ವ್ಯಕ್ತಿದು ಅಂತ ಮ್ಯಾಚ್ ಮಾಡಿ ನೋಡ್ಬೇಕಾಗತ್ತೆ. ಅದಾದ ನಂತರ ಆ ವ್ಯಕ್ತಿಗಳು ಮಿಸ್ ಆಗಿದ್ದಂತಹ ಸಾವಾಗಿದ್ದಂತಹ ದೂರುಗಳು ಕೇವಲ ಧರ್ಮಸ್ಥಳದಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಸಿಕ್ಕಿತಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇಂತಹ ವಿಚಾರಗಳು ಈಗ ಎಸ್ಐಟಿಯ ಮುಂದೆ ಇರೋದ್ರಿಂದ ಈ ತನಿಖೆ ಮುಗಿಯೋವರೆಗೂ ಅಧಿಕೃತವಾಗಿ ಯಾರು ಕೂಡ ಮಾಹಿತಿಯನ್ನ ನೀಡೋದಿಲ್ಲ. ಮತ್ತೊಂದು ಕಡೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಈ ಪಾಯಿಂಟ್ಗಳ ಬಳಿ ಯಾರು ತೆರಳದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 11:30 ವೇಳೆಗೆ ಆ ತನಿಖಾ ತಂಡ ಇಲ್ಲಿ ಬರುವಂತ ನಿರೀಕ್ಷೆ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನಷ್ಟು ಇರುವಂತದ್ದು ಇನ್ನದನ್ನು ಹೊರತುಪಡಿಸಿ ಗುಂಡಿ ನಂಬರ್ 7 ಇವತ್ತು ಆಗುತ್ತೆ. ಆ ಗುಂಡಿಯನ್ನು ಕೂಡ ಅಂದ್ರೆ ಆ ಒಂದು ಸ್ಪಾಟ್ ನಲ್ಲೂ ಕೂಡ ಎಕ್ಸ್ಕವೇಷನ್ ಮಾಡ್ತಾರೆ. ಮತ್ತೊಂದು ಕಡೆ ಕ್ಯಾಮರಾ ಪರ್ಸನ್ ಮಹೇಶ್ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಕಾಲುದಾರಿಯಲ್ಲಿ ಏನು ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳನ್ನ ಕರೆದುಕೊಂಡು ಸಾಕ್ತಾನೆ, ಅದೇ ಮಾರ್ಗದ ಆರಂಭದಲ್ಲೇ ಅಂದ್ರೆ ಸುಮಾರು ಒಂದು 10 ರಿಂದ 20 ಹೆಜ್ಜೆ ಮುಂದೆ ಇಟ್ಟಂತ ಜಾಗದಲ್ಲೇ ಪಾಯಿಂಟ್ ನಂಬರ್ 8 ಕೂಡ ಕಂಡು ಬರ್ತಿರುವಂತದ್ದು. 8ನೇ ಪಾಯಿಂಟ್ ಅಲ್ಲೂ ಕೂಡ ಒಂದಿಷ್ಟು ಕುರುಹುಗಳು ಸಿಗಬಹುದು ಅನ್ನೋ ಒಂದು ಐಡಿಯಾ ಇರುವಂತದ್ದು. ಆದ್ರೆ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಹೇಳದಂತೆ 8, 9, 10, 11ನೇ ಸ್ಪಾಟ್ ನಲ್ಲಿ ಖಚಿತವಾಗಿ ಒಂದಿಷ್ಟು ಅಸ್ಥಿಪಂಜರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಹೆಣಗಳನ್ನ ಹೂತಿರೋದಾಗಿ ಮಾಹಿತಿಯನ್ನ ನೀಡಿರೋ ಕಾರಣದಿಂದಾಗಿ ಇವತ್ತು ನಾವು ಕಾದು ನೋಡಬೇಕಾಗತ್ತೆ. ಇಲ್ಲಿ ಈಗ 4ನೇ ದಿನ ಉತ್ಖನನಕ್ಕೆ ಬಂದಿರೋದ್ರಿಂದ ಈ 3 ದಿನಗಳ ಪ್ಯಾಟರ್ನ್ ಅನ್ನು ನೋಡಿದಾಗ ಸುಮಾರು 11 ಅಥವಾ 11:10 ವೇಳೆಗೆ ಎಸ್ಐಟಿ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ವಿಶೇಷ ತನಿಖಾ ತಂಡ ಹೊರಡುತ್ತೆ. ಇಲ್ಲಿ ಸುಮಾರು 11:30 ವೇಳೆಗೆ ತಲುಪುತ್ತೆ. ತಲುಪಿದ ನಂತರ ಇದೇ ಮಾರ್ಗವಾಗಿ ಗಮನಿಸಬೇಕು ಶ್ರೀಲಕ್ಷ್ಮಿ, ಇಲ್ಲಿ ಹಿಟಾಚಿಯನ್ನ ಇಂತಹ ಸಣ್ಣ ದಾರಿಯಲ್ಲಿ ಹಿಟಾಚಿಯನ್ನ ಇಳಿಸಿ ನೆಲವನ್ನ ಅಗಿಯುವಂತಹ ಕೆಲಸವನ್ನ ಈ ವಿಶೇಷ ತನಿಖಾ ತಂಡ ಮಾಡ್ತಿರುವಂತದ್ದು. ಅಲ್ಲಿಗೆ ಈ ಶವಗಳ ಹಿಂದಿನ ಮೂಳೆಗಳ ಹಿಂದಿನ ಸತ್ಯವನ್ನ ಹೊರತರಬೇಕು ಅನ್ನೋ ಒಂದು ಪಣವನ್ನ ಎಸ್ಐಟಿ ತೊಟ್ಟಿದೆ. ಆದ್ರೆ ಮತ್ತೊಂದು ಕಡೆ ಈ ವ್ಯಕ್ತಿ ಏನಿದ್ದಾನೆ ಭೀಮಾ ಅಂತ ಆತನನ್ನ ಏನ್ ಕರೀಲಾಗ್ತಿದೆ, ಆತನೇ ಸರಿ ಇರಲಿಲ್ಲ ಅನ್ನುವಂಥದ್ದು ಧರ್ಮಸ್ಥಳದ ಜನರ ಒಂದಿಷ್ಟು ಮಾತಾಗಿರುವಂತದ್ದು. ಆತನ ಪೂರ್ವಾಪರವನ್ನ ತಿಳಿದಿರುವಂತಹ ಒಂದಿಷ್ಟು ಜನರು ಆತ ಸುಳ್ಳು ಹೇಳ್ತಿರ್ಬೋದು ಅಂತ ಅವರ ಪಾಯಿಂಟ್ ಆಫ್ ವ್ಯೂನ ಹೇಳ್ತಿರುವಂತದ್ದು. ಈ ಇಷ್ಟು ವಿಚಾರಗಳನ್ನ ವಿಶೇಷ ತನಿಖಾ ತಂಡ ಗಮನಿಸಬೇಕಾಗತ್ತೆ. ವಿಶೇಷ ತನಿಖಾ ತಂಡಕ್ಕೆ ಇರುವಂತಹ ಒಂದು ಸವಾಲೇನಾಗುತ್ತೆ ಅಂದ್ರೆ ಈಗ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಯಾವ ವ್ಯಕ್ತಿದು ಅಂತ ಮ್ಯಾಚ್ ಮಾಡಿ ನೋಡ್ಬೇಕಾಗತ್ತೆ. ಅದಾದ ನಂತರ ಆ ವ್ಯಕ್ತಿಗಳು ಮಿಸ್ ಆಗಿದ್ದಂತಹ ಸಾವಾಗಿದ್ದಂತಹ ದೂರುಗಳು ಕೇವಲ ಧರ್ಮಸ್ಥಳದಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಸಿಕ್ಕಿತಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಂತಹ ವಿಚಾರಗಳು ಈಗ ಎಸ್ಐಟಿಯ ಮುಂದೆ ಇರೋದ್ರಿಂದ ಈ ತನಿಖೆ ಮುಗಿಯೋವರೆಗೂ ಅಧಿಕೃತವಾಗಿ ಯಾರು ಕೂಡ ಮಾಹಿತಿಯನ್ನ ನೀಡೋದಿಲ್ಲ. ಮತ್ತೊಂದು ಕಡೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಈ ಪಾಯಿಂಟ್ಗಳ ಬಳಿ ಯಾರು ತೆರಳದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 11:30 ವೇಳೆಗೆ ಆ ತನಿಖಾ ತಂಡ ಇಲ್ಲಿ ಬರುವಂತ ನಿರೀಕ್ಷೆ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್.